Good afternoon, everyone. This is Nagendra Kumar, Assistant Professor of Sociology. We are going to discuss about the session called as Elements and Characteristics of Culture. Before we move towards having a talk, we need to recap of the previous, we need to understand the recap of the previous class. ಹಿಂದೆ ಏನಾಗಿತ್ತು ಒಂದು ಸ್ವಲ್ಪ ಅಂದರೆ ಇದನ್ನು ಕಲಿಬೇಕು ಅಂದರೆ ಇದಕ್ಕೊಂದು ರೀಕ್ಯಾಪ್ ಏನು ಅಂತೇಳಿ. ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಕಲ್ಚರ್, ಸ್ಟೂಡೆಂಟ್ಸ್ ಕ್ಯಾನ್ ಮೂವ್ ಲಿಟಲ್ ಫಾರ್ವರ್ಡ್ ಟು ಇಂಟರ್ನಲೈಸ್ ದ ಎಲಿಮೆಂಟ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವಾಗ ಸಂಸ್ಕೃತಿ ಅಂದ್ರೆ ಏನು, ಅದು ಹೇಗೆ ಮೂಡಿ ಬಂದಿದೆ, ಅದರ ಎಲ್ಲ ಅಂಶಗಳು, ಮೂಲಾಂಶಗಳೇನು ಅಂತ ಹೇಳಿ ತಿಳಿದುಕೊಂಡ ನಂತರ, ವ್ಯಾಖ್ಯೆಗಳನ್ನು ಅರ್ಥ ಮಾಡಿಕೊಂಡ ನಂತರ ನಾವೇನು ಮಾಡ್ಬೋದು ಅಂತಂದರೆ ಅದರ ಎಲಿಮೆಂಟ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಗಮನ ಕೊಡಬಹುದು ಅಂತೇಳಿ ಕಾಣುತ್ತೆ. ಸಂಸ್ಕೃತಿಯ ಒಂದು ಮೂಲಾಂಶವನ್ನು ತಿಳ್ಕೊಳ್ಳೋಕೆ ಮುನ್ನ ಲರ್ನಿಂಗ್ ಆಬ್ಜೆಕ್ಟ್ ಏನು, ಇದರ ಕಲಿಕೆಯ ಫಲಿತಾಂಶ ಏನು, ಮತ್ತು ಸೆಷನ್ ಔಟ್ಕಮ್ ಏನು ಅಂತ ನೋಡಿದ್ರೆ, ಯಾಕೆ ಅದನ್ನು ನೋಡಬೇಕು ಅಂತಂದರೆ, ಎವ್ರಿ ಕಲ್ಚರ್ ಡಿಫರ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಹೆನ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಅನಲೈಸ್ ದ ಎಫೆಕ್ಟ್ಸ್ ಆಫ್ ಇಟ್. ಯಾವಾಗ ಸಂಸ್ಕೃತಿಯ ಒಂದು ಪರಿಣಾಮ ನಮಗೆ ಬೀರುತ್ತೆ, ಗೊತ್ತಾಗುತ್ತೆ ಅಂತಂದರೆ, ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದು ಭಿನ್ನವಾಗಿದೆ, ಬೇರೆ ರೀತಿಯಾಗಿದೆ, ಅದು ಪ್ರತ್ಯೇಕವಾಗಿದೆ, ಬೇರೆ ರೀತಿಯ ಗ್ರಹಿಕೆ ಇದೆ ಅಂತ ಹೇಳುವಾಗ ಅದರ ಪರಿಣಾಮ ಬೇರೆ ಬೇರೆ ರೀತಿಯಾಗಿರ್ತದೆ. ವೆನ್ ಯು ಲುಕ್ at it, the prerequisites of this particular session, elements and characteristics of culture, number one is culture is one of the most important concept in sociology ಅನ್ನೋದು ಮೊದಲಿಗೆ ನಾವು ಮನನ ಮಾಡ್ಕೋಬೇಕು. ಹಾಗೆಯೇ ದ ಸ್ಟಡಿ ಆಫ್ ಸೊಸೈಟಿ ಬಿಕಮ್ಸ್ ಇನ್ಕಂಪ್ಲೀಟ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್. ಯಾವುದೇ ಒಂದು ಸಮಾಜದ ಒಂದು ಅಧ್ಯಯನ, ತಿಳುವಳಿಕೆ ಅಥವಾ ಗ್ರಹಿಕೆ ಅಂತಕ್ಕಂಥದ್ದು ಯಾವಾಗ ಅದು ಪೂರ್ಣ ಆಗುತ್ತೆ ಅಂತಂದರೆ ಅದು ಸಂಸ್ಕೃತಿಯನ್ನು ಕಲಿತಾಗ, ಇಲ್ಲೇ ಅದು ಇನ್ಕಂಪ್ಲೀಟ್ ಆಗುತ್ತೆ. ಹೆನ್ಸ್ ಇಟ್ಸ್ ಸಿಗ್ನಿಫಿಕೆನ್ಸ್ ಆರ್ ಇನ್ ಡಿಬೇಟ್ ವೆರಿ ಆಫನ್. ಈ ರೀತಿಯ ಒಂದು ಪರಿಣಾಮ ಕಾರಣಕ್ಕಾಗಿ ಇವತ್ತೇನಾಗಿದೆ ಅಂತಂದರೆ ಅದರ ಮಹತ್ವ ಹೆಚ್ಚಾಗಿದೆ ಮತ್ತು ಅದರ ಚರ್ಚೆಗಳು ನಡೀತಾ ಇದೆ. ಎಲಿಮೆಂಟ್ಸ್ ಆಫ್ ಕಲ್ಚರ್ ಬಗ್ಗೆ ನಾವು ನೋಡೋದಾದ್ರೆ ಮೂಲಾಂಶಗಳನ್ನ ಒಳಗೊಂಡಿವೆ. ಕಾಗ್ನೇಟಿವ್ ಎಲಿಮೆಂಟ್ಸ್ ಅಂದರೆ ಒಂದು ಅರಿವಿನ ಒಂದು ಮೂಲಾಂಶ ಏನು ಅಂತಂದರೆ ಅರಿವು, ತಿಳುವಳಿಕೆ ಅಂತ ಹೇಳಿ ಕೂಡ ನಾವು ಅದನ್ನು ಕರಿತೇವೆ. ಕಲ್ಚರ್ ಆಫ್ ಆಲ್ ಸೊಸೈಟೀಸ್ ವೆದರ್ ಪ್ರೀ-ಲಿಟರೇಟ್ ಆರ್ ಲಿಟರೇಟ್ ಇನ್ಕ್ಲೂಡ್ ಎ ವಾಸ್ಟ್ ಅಮೌಂಟ್ ಆಫ್ ನಾಲೆಡ್ಜ್ ಅಬೌಟ್ ದ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ವರ್ಲ್ಡ್. ಬೌದ್ಧಿಕ ಮತ್ತು ಸಾಮಾಜಿಕ ಜಗತ್ತಿನ ಒಂದು ತಿಳುವಳಿಕೆ ನಮಗೆ ಗೊತ್ತಾಗೋದೆ, ಅರಿವು ಗೊತ್ತಾಗೋದೆ ಅದರ ಮೂಲಾಂಶವನ್ನು ನಾವು ಗಮನಿಸಿದಾಗ. ದ ಪೊಸೆಷನ್ ಆಫ್ ದಿಸ್ ನಾಲೆಡ್ಜ್ ಈಸ್ ದ ಕಾಗ್ನೇಟಿವ್ ಎಲಿಮೆಂಟ್. ಇದನ್ನ ನಾವು ನೋಡ್ತಕ್ಕಂಥದ್ದೇ ಅಥವಾ ಅದ್ರ ಕಡೆ ಗಮನ ಕೊಡ್ತಕ್ಕಂಥದ್ದೇ ಅದು ಕಾಗ್ನೇಟಿವ್. ಅಂದರೆ ನಮಗೆ ಅರಿವು ಇರಬೇಕಾಗತ್ತೆ. ಅದೇನದು, ಅದು ಕಲಿತಿರ್ತಕ್ಕಂತಹ ಒಂದು ಸಂಸ್ಕೃತಿ ಇರಲಿ ಅಥವಾ ಈಗ ಕಲಿತಾ ಇರ್ತಕ್ಕಂಥ ಸಂಸ್ಕೃತಿ ಇರಲಿ, ಅಲ್ಲಿ ಏನಾಗಿದೆ ಅಂದರೆ ಅವರ ಸಂಸ್ಕೃತಿಯ ಬಗ್ಗೆ ಒಂದು ತಮ್ಮದೇ ಆದಂಥ ಒಂದು ಅರಿವು ಇರಬೇಕಾಗತ್ತೆ ಅಂತ. ಮತ್ತೊಂದು ಅಂಶ, ಪ್ರಮುಖವಾದಂಥ ಮೂಲಾಂಶ ಬಿಲೀಫ್ಸ್, ನಂಬಿಕೆಗಳು. ಸಂಸ್ಕೃತಿ ಅಂತ ಹೇಳುವಾಗಲೇ ಅದು ನಂಬಿಕೆಗಳ ಒಂದು ಆಧಾರದಲ್ಲಿಯೇ ನಾವು ಚರ್ಚೆಯನ್ನು ಮಾಡುವಂಥದ್ದು. ಬಿಲೀಫ್ಸ್ ಕಾನ್ಸ್ಟಿಟ್ಯೂಟ್ ಅನದರ್ ಎಲಿಮೆಂಟ್ ಆಫ್ ಕಲ್ಚರ್. ಅದು ಮತ್ತೊಂದು ಮೂಲಾಂಶವಾಗಿ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ. ಬಿಲೀಫ್ಸ್ ಇನ್ ಎಂಪಿರಿಕಲ್ ಟರ್ಮ್ಸ್ ಆರ್ ನೈದರ್ ಟ್ರೂ ನಾಟ್ ಫಾಲ್ಸ್. ಎಂಪಿರಿಕಲ್ ಅಂತಂದ್ರೆ ಅದನ್ನು ನಾವು ಪರೀಕ್ಷೆಗೆ ಒಳಪಡಿಸಿದಾಗ, ವೈಜ್ಞಾನಿಕ ತಳದಿಗೆ ತಂದಾಗ ಅಂತ ಹೇಳುವಾಗ ಅದನ್ನ ಕೆಲವೊಮ್ಮೆ ಅದು ಸತ್ಯವೂ ಆಗ್ಬೋದು, ಕೆಲವೊಮ್ಮೆ ಅದು ಸುಳ್ಳು ಆಗ್ಬೋದು. ಸೇ ಫಾರ್ ಇನ್ಸ್ಟೆನ್ಸ್, ಉದಾಹರಣೆಗೆ ದ ರೀಸೆಂಟ್ pandemic of COVID-19, somebody may have some different ideas in the primitive society, saying that worshipping a god or goddesses in their respective geographical area will cure this problem or cure this health issues. No, when scientific matter is there, science has got its own way of analyzing COVID-19. So therefore it may be true or false. ಅದು ನಂಬಿಕೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅದು ವ್ಯಕ್ತಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಕೆಲವೊಮ್ಮೆ ಅದು ನಂಬಬಹುದು, ಸತ್ಯವೂ ಇರ್ಬೋದು, ಅಲ್ಲದೆಯೂ ಕೂಡ ಅದು ಇರ್ಬೋದು. ಫಾರ್ ಎಕ್ಸಾಂಪಲ್, ದ ಕ್ರಿಶ್ಚಿಯನ್ ಮಿಷನರಿ ಹೂ ಗಿವ್ಸ್ ಮೆಡಿಸನ್
to and advise the patient to take the rest and also do prayers for the speedy recovery. See, very often here and there in cinemas, in dramas, or in shorts, movies, we can witness this kind of interferences, saying that the Christian missionaries definitely who gave a lot of contribution to the field of medicine, but later on, while giving treatment to the patient, they may advise to take rest and also do prayer for speedy recovery. ಅವರು ಯಾರೇ ಬಂದು ಅವರಲ್ಲಿ ಶುಶ್ರೂಷೆಯನ್ನು ಪಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾಗ್ತದೆ ಅಂತಂದ್ರೆ, ದೇವರನ್ನ ನೆನೆರಿ, ನೀವು ಪ್ರೇಯರ್ ಮಾಡಿ ಅಂತ ಹೇಳಿ ಕೂಡ ಕೊನೆಗೆ ಅವರ ಔಷಧಿನ ನೀಡಿದ ಮೇಲೂ ಕೂಡ ಅವರು ವ್ಯಾಖ್ಯಾನವನ್ನ ಕೊಡ್ತಾರೆ. ಹಾಗಾಗಿ ಸ್ಪೀಡಿ ರಿಕವರಿ, ಬೇಗ ಗುಣ ಆಗಬೇಕು ಅಂತ ಹೇಳ್ಬಿಟ್ಟು ಅಂತ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ದೇವ್ರನ್ನ ನೆನಿಬೇಕು ಅಂತ ಹೇಳಿ ಕೂಡ ಹೇಳ್ತಾರೆ. ಸೊ ಇಟ್ಸ್ ನಥಿಂಗ್ ಬಟ್ ಬಿಲೀಫ್ಸ್, ಅದೊಂದು ನಂಬಿಕೆ ಅಷ್ಟೇ, ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್. ದಿ ಅದರ್ ಇಂಪಾರ್ಟೆಂಟ್ ಎಲಿಮೆಂಟ್ ಈಸ್ ವ್ಯಾಲ್ಯೂಸ್ ಅಂಡ್ ನಾರ್ಮ್ಸ್, ಮೌಲ್ಯಗಳು ಮತ್ತೆ ನಿಯಮಗಳು. ಇನ್ ಸೋಶಿಯಾಲಜಿ, ವ್ಯಾಲ್ಯೂಸ್ ಮೇ ಬಿ ಡಿಫೈನ್ ಆಸ್ ಮೆಜರ್ಸ್ ಆಫ್ ಗುಡ್ನೆಸ್ ಆರ್ ಡಿಸೈರಬಿಲಿಟಿ, ಅಂಡ್ ನಾರ್ಮ್ಸ್ ಆರ್ ದ ಗ್ರೂಪ್ ಶೇರ್ಡ್ ಸ್ಟ್ಯಾಂಡರ್ಡ್ಸ್ ಆಫ್ ಬಿಹೇವಿಯರ್ ಅಂಡ್ ಇಂಪೋಸ್ ರಿಸ್ಟ್ರಿಕ್ಷನ್. ಸಿ, ವ್ಯಾಲ್ಯೂಸ್ ಅಂದ್ರೆ ಏನು, ಮೌಲ್ಯಗಳು ಅಂದ್ರೆ ಏನು ಅಂದ್ರೆ ಇಟ್ಸ್ ಎ ಸೆಟ್ ಆಫ್ ಪ್ರಿನ್ಸಿಪಲ್ಸ್. ಸಿ, ತತ್ವಗಳನ್ನು ಒಳಗೊಂಡಿರ್ಬೋದು. ಉದಾಹರಣೆಗೆ, ಮನುಷ್ಯನಿಗೆ ನೈತಿಕ ಮೌಲ್ಯ ಇರಬೇಕು, ಸಾಮಾಜಿಕ ಮೌಲ್ಯ ಇರಬೇಕು, ವ್ಯಕ್ತಿಗತವಾದಂಥ ಗೌರವಿಸುವ ಮೌಲ್ಯಗಳಿರಬೇಕು ಅಲ್ಲಿ ಇನ್ನೊಬ್ಬರನ್ನ ಅಂತ ಹೇಳಿ ನಾವು ವ್ಯಾಖ್ಯಾನವನ್ನ ನಾವು ಮಾಡ್ತೀವಿ. ಸೊ ಹಾಗಾಗಿ ಇಟ್ ಈಸ್ ಎ ಕೈಂಡ್ ಆಫ್ ಮೆಷರ್ ಆಫ್ ಗುಡ್ನೆಸ್. ಒಂದು ಒಳ್ಳೆಯದನ್ನ ಹೇಳಲಿಕ್ಕೆ ನಾವು ವ್ಯಾಲ್ಯೂಸ್ ಅನ್ನು ನಾವು ಇಟ್ಕೊಂಡಿರ್ತೀವಿ. ಸದ್ಗುಣ, ಕೈಂಡ್ನೆಸ್, ಇನ್ನೊಬ್ಬರ ಬಗ್ಗೆ ನಮಗೆ ಒಂದು ಕರುಣೆ ಇರಬೇಕು, ನಮಗೆ ಸಹಾಯ ಮಾಡ್ಬೇಕು ನಾವು ಅಂತ ಹೇಳಿ ನಾವು ಅನ್ಕೊಳ್ಳೋದೆಲ್ಲ ಇದೆಯಲ್ಲ. ಸೊ ಹಾಗಾಗಿ ಆ ಒಂದು ಪ್ರೊಸೆಸ್ನಲ್ಲಿ ವ್ಯಾಲ್ಯೂಸ್ ಅಂತಕ್ಕಂಥದ್ದು ಮತ್ತೆ ನಾರ್ಮ್ಸ್ ಆರ್ ದ ಗ್ರೂಪ್ ಶೇರ್ಡ್ ಸ್ಟ್ಯಾಂಡರ್ಡ್ಸ್. ಆ ಒಂದು ಗುಂಪುಗಳು ತಮ್ಮ ವರ್ತನೆಯಲ್ಲಿ ತಮಗೆ ತಾವೇ ಹಾಕಿಕೊಂಡಿರ್ತಕ್ಕಂತಹ ಒಂದು ರಿಸ್ಟ್ರಿಕ್ಷನ್ಸ್ ಆಗಿದೆ. ಹಾಗಾಗಿ ವ್ಯಾಲ್ಯೂಸ್ ಅಂಡ್ ನಾರ್ಮ್ಸ್ ಆರ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಕಲ್ಚರ್. ಮತ್ತೊಂದು ಸೈನ್ಸ್ ಅಥವಾ ಸನ್ಹೆಗಳು ಅಂತ ಹೇಳಿ ಕೂಡ ನಾವು ಅದನ್ನ ಹೇಳ್ತೀವಿ, which includes signals and symbols indicates the past, present, future event or condition. Example, a soldier going to parade ground with uniform signal that they are going to parade ಅಂತೇಳಿ. ಸಿ, ಒಬ್ಬ NCC ಅಥವಾ ಒಬ್ಬ ಪೊಲೀಸ್ ಏನಾಗ್ತಾನೆ, ಒಂದು ಯೂನಿಫಾರ್ಮ್ ಹಾಕಿಕೊಂಡು ಹೋದಾಗಂತ ಸಂದರ್ಭದಲ್ಲಿ ಅವರು ಒಂದು ಪೆರೇಡ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಮ್ಗಾದ್ರು ಅನಿಸ್ತದೆ, ಅಥವಾ ಡ್ಯೂಟಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತದೆ. ಸೊ ಅದು ಸಿಂಬಲ್ಸ್, ಅದು ನಮ್ಮ ಹೊಂದಿರತಕ್ಕಂತಹ ಉಡುಪು ಅದೇನಾಗ್ತದೆ, ಸನ್ನೆಗಳನ್ನ, ಸಿಗ್ನಲ್ಸ್ ಅನ್ನ ಅಲ್ಲಿ ಕೊಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಈಗ ನಾವೆಲ್ಲ NSS ನಲ್ಲಿ ನಾವು ಭಾಗಿಯಾಗಿರ್ತೇವೆ. ಆಸ್ ಎನ್ ವಾಲಂಟಿಯರ್ ವಿ ಗಿವ್ ಸರ್ವಿಸ್ in the national service scheme, maybe the cleaning the grounds and doing some social activities and bringing awareness to the common public. So they do enact some sort of dramas and street plays so that they'll bring to the notice of the common public about the pandemic disease, about the inhuman brutal acts happening in the society. ಈ ರೀತಿಯ ಒಂದು ಕ್ರಿಯೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನ ನಾವು ಈ ನಾವು ಸನ್ನೆಗಳ ಮೂಲಕ, ನಾವು ಅದನ್ನ ಅಭಿನಯದ ಮೂಲಕ ಸಾರ್ವಜನಿಕರ ಗಮನವನ್ನ ನಾವು ತರುವಂತಹದ್ದು ನಾವು ನೋಡ್ತೇವೆ. ಅದು ಕೂಡ ಸಂಸ್ಕೃತಿಯ ಒಂದು ಭಾಗ. One more concept we need to give here is non-normative ways of behaving. Certain ways of behaving are not compulsory and often unconscious. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದ್ರೆ, ಈ ನಿಯಮಗಳನ್ನು ಹೊರತಾಗಿಸಿ ಅಥವಾ ನಾವು ಕಾನ್ಶಿಯಸ್ ವೇ ಇಲ್ಲದೆ ಅಂತಂದ್ರೆ ಪ್ರಜ್ಞಾಪೂರ್ವಕವಲ್ಲದೆ ಕೆಲವೊಂದು ನಡವಳಿಕೆಗಳನ್ನು ನಾವು ಇಟ್ಕೊಂಡಿರ್ತೇವೆ. ಅದು ಸಂಸ್ಕೃತಿಯ ಒಂದು ಭಾಗವಾಗಿದೆ. The other aspect here it is the Italian gestures involve the whole arm and tend to express emotions. These symbol systems have disappeared later generations of Italians. ಇಟಲಿನಲ್ಲಿ ಕೂಡ ನಾವು ಈ ರೀತಿಯ ಒಂದು ಸಂಸ್ಕೃತಿಯ ಒಂದು ಗ್ರಹಿಕೆಯನ್ನು ನಾವು ನೋಡ್ಬೋದು. ಇನ್ನು ಅದರ ಗುಣಲಕ್ಷಣಗಳನ್ನ ನೋಡೋದಾದ್ರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರ್ನ ನೋಡೋದಾದ್ರೆ, ಮೊದಲನೇದು, ಕಲ್ಚರ್ ಇಸ್ ಲರ್ನ್ಡ್ ಅಂಡ್ ಇಟ್ ಈಸ್ ನಾಟ್ inherited biologically, which means to say that the character always imbibe, learned by trial and error process. It is not through biologically
ಏನೋ ಇನ್ಹೆರಿಟೆಡ್ ಆಸ್ಪೆಕ್ಟ್ಸ್. ನಾವು ಸಂಸ್ಕೃತಿನ ಯಾವಾಗಲೂ ಕೂಡ ನಾವು ಸಮಾಜದಲ್ಲಿ ಕಲಿತಾ ಹೋಗ್ತೇವೆ. ಅದೇನದು ಜೈವಿಕವಾಗಿ ಬಂದಿರುವಂಥ ವಿಷಯ ಅಲ್ಲ. ಬಟ್ ಲರ್ನ್ ಸೋಷಿಯಲಿ ಬೈ ಮ್ಯಾನ್. ಫಾರ್ ಎಕ್ಸಾಂಪಲ್ ಕುಕಿಂಗ್ ದ ಫುಡ್. ನೋಡಿ, ನಮ್ಮಲ್ಲಿ ಕಚ್ಚಾ ಫುಡ್, ಶಾಕಾಹಾರಿ, ಮಾಂಸಾಹಾರಿ, ಹೀಗೆಲ್ಲ ನಾವು ಫುಡ್ಡನ್ನು ತಯಾರಿ ಇದೆ. ನಮ್ಮಲ್ಲಿ ನಾರ್ತಲ್ಲಿ ಒಂದು ರೀತಿಯ ಆಹಾರ ಕ್ರಮ ಇದೆ, ದಕ್ಷಿಣ ಭಾರತದಲ್ಲಿ ಒಂದು ರೀತಿಯ ಆಹಾರ ಕ್ರಮವನ್ನು ನಾವು ನೋಡ್ತೀವಿ. ಆಮೇಲೆ ಹೀಟಿಂಗ್ ಫ್ರಮ್ ಎ ಪ್ಲೇಟ್ ಅದೊಂದು, ಮತ್ತು ಡ್ರೈವಿಂಗ್ ಎ ಕಾರ್, ನಮ್ಮ ವಾಹನವನ್ನು ಚಲಾವಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಕೂಡ ಒಂದು ಬೈ ಟ್ರಯಲ್ ಆ್ಯಂಡ್ ಎರರ್ ಪ್ರೊಸೆಸ್. ಇಟ್ ಈಸ್ ಲರ್ನ್ಡ್. ಇಟ್ ಈಸ್ ನಾಟ್ ಬೈ ಬಯಾಲಜಿಕಲಿ, ಬಟ್ ಇಟ್ ಈಸ್ ಲರ್ನ್ಡ್ ಥ್ರೂ ಟ್ರಯಲ್ ಆ್ಯಂಡ್ ಎರರ್ ಪ್ರೊಸೆಸ್. ಇಟ್ ಆರ್ ಆಲ್ವೇಸ್ ಆಫ್ ಬಿಹೇವಿಯರ್ ಲರ್ನ್ಡ್ ಬೈ ಮ್ಯಾನ್. ಮತ್ತೊಂದು ಅಂಶ ಏನಂತಂದ್ರೆ, ಸಂಸ್ಕೃತಿಯು ಅದು ಸಾಮಾಜಿಕವಾದ ಸ್ವರೂಪದಲ್ಲಿರುತ್ತೆ. ಕಲ್ಚರ್ ಇಸ್ ಸೋಷಿಯಲ್ ಇನ್ ನೇಚರ್. It is a product of a society and not existing isolation. See, very simple understanding. ಸಂಸ್ಕೃತಿ ಅಂತಕ್ಕಂಥದ್ದು ಅದು ಸಮಾಜದಲ್ಲಿ ಇರ್ತಕ್ಕಂಥದ್ದು, ಮತ್ತು ಅದು ಒಂದು ಸಮಾಜದ ಒಂದು ಪ್ರಾಡಕ್ಟ್, ಅದು ಒಂದು ವಸ್ತು. ಅದು ಹೇಗೆ ಅಂತಂದರೆ, ಅದನ್ನು ನಾವು ಐಸೋಲೇಟ್ ಆಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಐಸೋಲೇಷನ್ನಲ್ಲಿ ಕೂಡ ಅದು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾವಾಗಲೂ ನೇಚರ್ನಲ್ಲೇ ಇರುತ್ತೆ, ಅದು ಅಲ್ಲೇ ಬೆಳೆಯುತ್ತೆ, ಅದಲ್ಲೇ ಬದಲಾವಣೆಯನ್ನು ಹೊಂದುತ್ತೆ ಅನ್ನುವುದು. ಮತ್ತೊಂದು, ಕಲ್ಚರ್ ಇಸ್ ಶೇರ್ಡ್ ಆ್ಯಂಡ್ ಸಮಥಿಂಗ್ ಅಡಾಪ್ಟೆಡ್, ಯೂಸ್ಡ್, ಬಿಲೀವ್ಡ್, ಪ್ರಾಕ್ಟೀಸ್ಡ್ ಬೈ ಮೋರ್ ದ್ಯಾನ್ ಒನ್ ಪರ್ಸನ್. ನಾವು ಇಲ್ಲಿ ಹೇಳಬೇಕಾದದ್ದು ಏನಂದರೆ, ಕಲ್ಚರ್ ಇಸ್ ಶೇರ್ಡ್ ಆ್ಯಂಡ್ ಸಮಥಿಂಗ್ ಅಡಾಪ್ಟೆಡ್ ಅಂತೇಳಿ. ಅಂದರೆ ಅದು ನಮ್ಮೊಳಗೇನೆ ಅದು ನಮ್ಮಲ್ಲೇ ಪ್ರಸರಣಗೊಂಡಂಥದ್ದು, ನಾವು ಪರಸ್ಪರ ಕೊಟ್ಟು ತೆಗೆದುಕೊಳ್ಳುವಂಥದ್ದು. ಆಲ್ವೇಸ್ ಇಟ್ ಈಸ್ ಟ್ರೂ. ಸಮಥಿಂಗ್ ಅಡಾಪ್ಟೆಡ್, ಮತ್ತು ನಾವು ಅದನ್ನು ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು, ಅದು ಕೂಡ ಸರಿ. ಮತ್ತೊಂದು, ಸಂಸ್ಕೃತಿಯು ಅದೊಂದು ಟ್ರಾನ್ಸ್ಮಿಸಿವ್ ಆ್ಯಂಡ್ ಇಟ್ ಈಸ್ ಕೇಪಬಲ್ ಆಫ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಬೈ ಮೀನ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಬೈ ಇಮಿಟೇಷನ್ ಆಸ್ ವೆಲ್ ಆಸ್ ಬೈ ಇನ್ಸ್ಟ್ರಕ್ಷನ್ಸ್. ಟ್ರಾನ್ಸ್ಮಿಸಿವ್ ಅಂದರೆ ಅದು ಮುಂದಿನ ಜನಾಂಗಕ್ಕೂ ಕೂಡ ಅದು ಮುಂದುವರಿಯುವಂಥದ್ದು, ಮತ್ತು ಅದು ಅದರ ಜೊತೆಯಲ್ಲಿಯೇ ಅದು ಭಾಷೆಯನ್ನು ಹೆಚ್ಚು ಬಳಸಿಕೊಂಡು ಅದು ನಿರ್ದೇಶನಗಳನ್ನು ಕೂಡ ಅದು ಕೊಡುತ್ತೆ ಅನ್ನೋ ಅರ್ಥದಲ್ಲಿ ನಾವು ನೋಡ್ತೇವೆ. ಹಾಗೆಯೇ ಕಲ್ಚರ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಕ್ಯುಮ್ಯುಲೇಟಿವ್ ಪ್ರೊಸೆಸ್. ಸಂಸ್ಕೃತಿ ಯಾವಾಗಲೂ ಕೂಡ ಅದು ನಿರಂತರವಾಗಿ ಒಂದಕ್ಕೊಂದು ಸೇರಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಯಾವುದೇ ನೀವು ಸಂಸ್ಕೃತಿ ತಗೊಳ್ಳಿ, ಅದು ಒಂದು ಆ ವೇಗವನ್ನು ಪಡೆದುಕೊಳ್ಳುತ್ತೆ. ಚಲನಾ ವೇಗ ಯಾವಾಗಲೂ ಇದ್ದೇ ಇರುತ್ತೆ, ಅದು ನಿರಂತರವಾಗಿ ನಡೀತಾ ಇರುತ್ತೆ. ಅಲ್ಲಿ ವ್ಯಕ್ತಿಗಳು ಇರಲಿ ಇಲ್ಲದೆ ಇರಲಿ, ಅಂದರೆ ಆ ಒಂದು ಸಂಸ್ಕೃತಿ ಏನು ಅಂತಂದರೆ, ವ್ಯಕ್ತಿಗಳು ನಶಿಸಿ ಹೋಗ್ತಾರೆ, ಆದರೆ ಸಂಸ್ಕೃತಿ ಏನಾಗುತ್ತೆ, ಆ ಜನ್ರೇಷನ್ ಜನ್ರೇಷನ್ಗೆ ಅದು ಮುಂದಿನ ಜನ್ರೇಷನ್ ಕೂಡ ಅದು ಪಾಸ್ ಔಟ್ ಆಗುತ್ತೆ ಅನ್ನೋ ಅರ್ಥದಲ್ಲಿ. ಮತ್ತೊಂದು, ಕಲ್ಚರ್ ಇಸ್ ಕನ್ಸಿಸ್ಟೆಂಟ್ ಆ್ಯಂಡ್ ಇಂಟಿಗ್ರೇಟೆಡ್ ಅಂತೇಳಿ. ಈ ಸಂಸ್ಕೃತಿ ಯಾವಾಗಲೂ ಕೂಡ ಅದೊಂದು ಸ್ಥಿರವಾಗಿ ಕೂಡ ಅದು ಇರುತ್ತೆ. ಉದಾಹರಣೆಗೆ ನಮ್ಮಲ್ಲಿ ನಾವು ಹಿಂದೂ ವೇ ಆಫ್ ಲೈಫ್ ಅಥವಾ ಹಿಂದೂ ಕಲ್ಚರ್ ಅಂತೇಳಿ ನಾವು ಕರಿತೀವಿ. ಗಿವಿಂಗ್ ರೆಸ್ಪೆಕ್ಟ್ ಟು ದಿ ಎಲ್ಡರ್ಸ್, ಡೂಯಿಂಗ್ ಪ್ರಾಣಾಯಾಮ, prayers, offering for the god, and performing pujas at the temple, mosque, church, whatever, and the same kind of attitude which has been built. And we have a small temple in our house, respective houses, so we offer to the god and goddesses, ನಾವು ದೇವರಿಗೆ ಪೂಜೆ ಮಾಡ್ತೇವೆ. ಸೊ ಅದೊಂದು ಕನ್ಸಿಸ್ಟ್ ಆಗಿ ನಡ್ಕೊಂಡು ಬಂದಿದೆ. ಆ್ಯಂಡ್ ಊದ್ಗಡ್ಡಿ ಹಚ್ಚೋದು, ತಿಲಕ ಇಡ್ತಕ್ಕಂಥದ್ದು, ಕುಂಕುಮ ಇಡ್ತಕ್ಕಂಥದ್ದು, ಇದೆಲ್ಲ ಕೂಡ ನಮ್ಮಲ್ಲಿ ಅದು ಬೈ ಪ್ರಾಕ್ಟೀಸ್ ಅದು ಬಂದ್ಬಿಟ್ಟಿದೆ ನಮ್ಮಲ್ಲಿ, ಉದಾಹರಣೆಗೆ ಹೇಳೋದು. ಮತ್ತು ಅದೊಂದು ಇಂಟಿಗ್ರೇಟೆಡ್ ಕೂಡ ಆಗಿದೆ. ಅದೊಂದು ಹೆಂಗೆ ಅಂತ ಎಲ್ಲರೂ ಕೂಡ ಬಹುತೇಕ ಅದನ್ನು ಫಾಲೋನ ಮಾಡ್ತಾರೆ ಅಂತೇಳಿ. ಮತ್ತೊಂದು, ಕಲ್ಚರ್ ಇಸ್ ಡೈನಮಿಕ್ ಆ್ಯಂಡ್ ಅಡಾಪ್ಟಿವ್. ಯಾವಾಗಲೂ ಕಲ್ಚರ್ ಅನ್ನೋದು, ಸಂಸ್ಕೃತಿ ಅಂತಕ್ಕಂಥ ಏನಂತಂದರೆ ಅದು ಬಹಳ ಡೈನಮಿಕ್ ಆಗಿರ್ತದೆ, ಬಹಳ ವೇಗವನ್ನು ಪಡೆದಿರ್ತದೆ, ಚಲನಶೀಲತೆಯನ್ನು ಅದು ಪಡ್ಕೊಂಡಿರ್ತದೆ, ಮತ್ತು ಅದು ಅಡಾಪ್ಟಿವ್ ಕೂಡ ಹೌದು. ಈಗ ನಾವು ಎಲ್ಲಿ ಹೋಗ್ತೀವೋ ಅಲ್ಲಿಗೆ ನಾವು ಅಡಾಪ್ಟ್ ಆಗಿಬಿಡ್ತೀವಿ ನಾವು. ಉದಾಹರಣೆಗೆ ಕರ್ನಾಟಕದಲ್ಲಿ ಕಲಿತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಇನ್ನೊಂದು ಪ್ರದೇಶಕ್ಕೆ, ಹಿಂದಿ ಮಾತನಾಡುವ ಅಥವಾ ತೆಲುಗು ಮಾತನಾಡುವ ಪ್ರದೇಶಕ್ಕೆ ಅವರು ಹೊರಟೋದ್ರೆ, ಅಲ್ಲಿ ಕಲೀಲಿಕ್ಕೆ ಹೋದರೆ ಅವರು ಅಲ್ಲಿನ ಸಂಸ್ಕೃತಿಯನ್ನು ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ, ಮತ್ತು ಅಲ್ಲಿ ಅವರು ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಸೊ ಕಲ್ಚರ್ ಇದೆಯಲ್ಲ, ಆಯಾ ಕಲ್ಚರ್ನ ಕಲ್ತ್ರೇ ಅಲ್ಲಿ ನಾವು ಸರ್ವೈವ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕಲ್ಚರ್ ಹ್ಯಾಸ್ ಗಾಟ್ ಸಚ್ ಎ ಬ್ಯೂಟಿ ಆಫ್, ಅದು ಓಷನ್ ಅಷ್ಟು ದೊಡ್ಡದಿರ್ತಕ್ಕಂತಹ ಒಂದು ಅಂಶಗಳನ್ನೆಲ್ಲವನ್ನು ಕೂಡ ಅದು ಹೊಂದಿದೆ. ಹಾಗಾಗಿ ಅದರ ಸೌಂದರ್ಯವು ಕೂಡ ಬಹಳ ಹೆಚ್ಚಾಗಿದೆ. ಸೊ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹಿಯರ್ ಇಟ್ ಈಸ್, ಕಲ್ಚರ್ ಈಸ್
gratifying and provides proper opportunities and prescribes means for the satisfaction of our needs and desires. ನಮ್ಮೆಲ್ಲ ಏನು ಗುರಿ ಉದ್ದೇಶಗಳಿದೆ, ಅವಶ್ಯಕತೆಗಳಿದೆ, ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಕೂಡ ಕಲ್ಚರ್. ಫಾರ್ ಎಕ್ಸಾಂಪಲ್ ನೇಮಿಂಗ್ ಸೆರೆಮನಿ, ನಮಗೆ ಹೆಸರಿಡಬೇಕು ಅಂತಂದ್ರೆ ಹೇಗೆ, ಅದಕ್ಕೆ ಒಂದು ಸಂಸ್ಕೃತಿಯ ಒಂದು ಭಾಗ ಇರುತ್ತೆ. ನಮ್ಮಲ್ಲಿ ನೇಮ್ ಇಡೋ ಕ್ರಮ ಹೇಗೆ, ಅದು ಜಾತಕವೋ ಅಥವಾ ರಾಶಿಯೋ ಇದನ್ನ ನೋಡಿ ಹೆಸರು ಬಲಕ್ಕೆ ತಕ್ಕಂತೆ ಹೆಸರನ್ನ ಇಡ್ತಕ್ಕಂಥದ್ದು ಇದರಲ್ಲಿದೆ. ಫೇಮ್, ಮನಿ, ಫುಡ್, ಕ್ಲೋಥಿಂಗ್ ಆರ್ ಫುಲ್ಫಿಲ್ಡ್ ಅಕಾರ್ಡಿಂಗ್ ಟು ದಿ ಕಲ್ಚರಲ್ ವೇಸ್. ನಮ್ಮದೇ ಆದ ಸಾಂಸ್ಕೃತಿಕ ಒಂದು ವಿಧಾನದ ಅನುಸರಣೆಯನ್ನ ಮಾಡಿ ನಾವು ಹಣ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ನಾವು ಇಲ್ಲಿ ಅವರಿಗೆ ಮಕ್ಕಳಿಗೆ ಬೇಕಾದಂತಹ ಒಂದು ಹಣಕಾಸಿನ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು, ಆಹಾರವನ್ನು ಕೊಡ್ತಕ್ಕಂಥದ್ದು, ಮತ್ತೆ ಕ್ಲೋದಿಂಗ್ ಬಟ್ಟೆಯನ್ನು ಕೊಡ್ತಕ್ಕಂಥದ್ದು, ನಾವು ಉಪಯೋಗ ಮಾಡ್ತಕ್ಕಂಥ ಬಟ್ಟೆ ಎಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಅದೊಂದು ಸಾಂಸ್ಕೃತಿಕವಾದಂತಹ ಒಂದು ಹಿನ್ನೆಲೆಯಲ್ಲಿಯೇ ಅದು ಗುರುತಿಸ್ಬೇಕಾಗುತ್ತೆ. ಇದಲ್ಲದೆ ಕಲ್ಚರ್ ವೇರೀಸ್ ಫ್ರಮ್ ಸೊಸೈಟಿ ಟು ಸೊಸೈಟಿ ಅಂಡ್ ಎವ್ರಿ ಸೊಸೈಟಿ ಇಸ್ ಯೂನಿಕ್ ಟು ಇಟ್ ಸೆಲ್ಫ್. ಪ್ರತಿಯೊಂದು ಸಮಾಜ, ಆಧುನಿಕ ಸಮಾಜ, ಸರಳ ಸಮಾಜ, ಸೈನಿಕ ಸಮಾಜ, ಮತ್ತೆ ಬುಡಕಟ್ಟು ಸಮಾಜ, ನೀವೆಲ್ಲೇ ನೋಡಿ ನೀವು ಅಲ್ಲೆಲ್ಲ ಕಡೆ ಅದು ತನ್ನದೇ ಆದ ಅಸ್ಮಿತೆಯನ್ನು ಅದು ಒಳಗೊಂಡಿರ್ತದೆ ಅನ್ನೋ ಅರ್ಥದಲ್ಲಿ. ಮತ್ತೊಂದು ಕಲ್ಚರ್ ಇಸ್ ಸೂಪರ್ ಆರ್ಗ್ಯಾನಿಕ್ ಅಂಡ್ ಐಡಿಯೇಷನ್. ಅದೊಂದು ಆದರ್ಶದಾಯಕವಾದದ್ದು ಮತ್ತೆ ಅದು ಜೈವಿಕವಾದ ಹಿನ್ನೆಲೆಯನ್ನು ಕೂಡ ಅದು ಹೊಂದಿರ್ತದೆ ಅನ್ನೋ ಅರ್ಥವನ್ನ ನಾವು ನೋಡ್ತೀವಿ. ಸೊ ಇದಾದ ನಂತರ ನಾವು ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋಣ. ಕ್ವಶನ್ ನಂಬರ್ 1 ಈ ತರ ಇದೆ. ವಿಚ್ ಅಮಾಂಗ್ ದಿ ಫೀಚರ್ ಆಫ್ ಕಲ್ಚರ್, ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಈ ಸಂಸ್ಕೃತಿಯ ಒಂದು ಅಂಶ ಯಾವುದು ಅಂತೇಳಿ ಕೇಳಿದ್ದಾರೆ, ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಎ ಕಮ್ಯುನಿಕೇಟಿವ್, ಬಿ ಸೋಷಿಯಲ್, ಸಿ ಡೈನಮಿಕ್, ಡಿ ಆಲ್ ಆಫ್ ದೀಸ್ ಅಂತ ಹೇಳಿದ್ದಾರೆ, ಎಲ್ಲವೂ ಕೂಡ ಅಂತೇಳಿ. ಹಾಗಾಗಿ ಆನ್ಸರು ಆಲ್ ಆಫ್ ದಿಸ್ ಅನ್ನೋದು ಸರಿ. ಎರಡನೆಯ ಪ್ರಶ್ನೆ, ವಿಚ್ ಅಮಾಂಗ್ ಆರ್ ದ ಎಕ್ಸಾಂಪಲ್ ಆಫ್ ಮೆಟೀರಿಯಲ್ ಎಲಿಮೆಂಟ್ಸ್. ಸೊ ಮೆಟೀರಿಯಲ್ ಕಲ್ಚರ್ ಮತ್ತು ನಾನ್ ಮೆಟೀರಿಯಲ್ ಕಲ್ಚರ್ ಅಂತೇಳಿ ಎರಡು ಭಾಗಗಳನ್ನು ಸಂಸ್ಕೃತಿ ನಾವು ಭೌತ ಮತ್ತು ಅಭೌತ ಸಂಸ್ಕೃತಿ ಅಂತೇಳಿ ಕೂಡ ನಾವು ಕರಿತೇವೆ. ಅದರಲ್ಲಿ ಆನ್ಸರ್ ಏನು ಅಂತಂದ್ರೆ ಇಲ್ಲಿ ಎ ನಾರ್ಮ್ಸ್ ಕೊಟ್ಟಿದ್ದಾರೆ, ಬಿ ಬಿಲೀಫ್ಸ್ ಇದೆ, ಸಿ ವ್ಯಾಲ್ಯೂ ಇದೆ, ಡಿ ಕ್ಲೋತ್ ಇದೆ. ಸೊ ಆನ್ಸರ್ ಡಿ ಕ್ಲೋತ್. ಮೂರನೆಯ ಪ್ರಶ್ನೆ, ಕಲ್ಚರಲ್ ಗ್ರೋತ್. ದ ಆನ್ಸರ್ ಗಿವನ್ ಹಿಯರ್ ಇಟ್ ಈಸ್ ಎ passes one generation to other, B ends with one generation, C ends after few generation, D none of the above is true ಅಂತೇಳಿ ಕೊಟ್ಟಿದ್ದಾರೆ. ಆನ್ಸರ್ ಬಂದು passes from one generation to other generation ಅನ್ನೋದು ಸರಿಯಾದಂಥ ಉತ್ತರ. ನಾಲ್ಕನೆಯ ಪ್ರಶ್ನೆ, ಕಲ್ಚರ್ ಈಸ್ ಡ್ಯಾಶ್ ಎಲಿಮೆಂಟ್ ಆಫ್ ಮ್ಯಾನ್ ಅಂತಿದೆ. ಇಂಡಿವಿಜುವಲ್, ಕಲ್ಚರಲ್, ಸೋಷಿಯಲ್, ನನ್ ಆಫ್ ದ ಎಬೋ ಅಂತಿದೆ. ಆನ್ಸರ್ ಬಂದು ಸಿ ಸೋಷಿಯಲ್. ಐದನೆಯ ಪ್ರಶ್ನೆ ಬಂದು ಮುಸ್ಲಿಂ ಕಲ್ಚರ್ ಇಸ್ ಅ ಡ್ಯಾಶ್ ಆಫ್ ಇಂಡಿಯನ್ ಕಲ್ಚರ್. ಅಂದ್ರೆ ಭಾರತದಲ್ಲಿ ಇಸ್ಲಾಂ ಸಂಸ್ಕೃತಿ ಯಾವ ಕಲ್ಚರ್ ಆಗಿದೆ ಅದು ಅಂತಂದ್ರೆ, ಯಾಕೆ ಅಂತಂದ್ರೆ ಭಾರತದಲ್ಲಿ ಬಹುಸಂಖ್ಯಾತರು ಹಿಂದೂಗಳು ಇರೋ ಕಾರಣಕ್ಕಾಗಿ ಅಲ್ಪಸಂಖ್ಯಾತರಾಗಿರುವಂತಹ 14% ಜನಸಂಖ್ಯೆ ಇರುವಂತಹ ಮುಸ್ಲಿಂ ಸಮುದಾಯ ಒಂದು ಯಾವ ಕಲ್ಚರ್ಗೆ ಅದು ಸಂಬಂಧಿಸಿದ್ದಾಗಿದೆ ಅಂತೇಳಿ. ಆನ್ಸರ್ ಎ ಕಾಂಟ್ರಾ ಕಲ್ಚರ್, ಬಿ ಕಲ್ಚರಲ್ ಏರಿಯಾ, ಸಿ ಸಬ್ ಕಲ್ಚರ್, ಡಿ ನನ್ ಆಫ್ ದ ಎಬೋ. ಸೊ ಸಿ ಸಬ್ ಕಲ್ಚರ್, ಉಪ ಸಂಸ್ಕೃತಿಗೆ ಅದು ಸೇರಿದ್ದಾಗಿದೆ. ರೆಫರೆನ್ಸಸ್ ನಲ್ಲಿ ಶಂಕರ್ ರಾವ್ CN ಪ್ರಿನ್ಸಿಪಲ್ಸ್ ಆಫ್ ಸೋಶಿಯಾಲಜಿ, ಅದು ಒಂದು ಒಳ್ಳೆಯ ಪುಸ್ತಕ. ತಾವು ಅದನ್ನು ಕೂಡ ಹೆಚ್ಚು ಓದಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಸಿಗುತ್ತೆ. ಇನ್ನೊಂದು JK ಚೋಪ್ರಾ ಅಂತೇಳಿ ಕಂಪ್ಲೀಟ್ ರಿಸೋರ್ಸ್ ಮ್ಯಾನ್ಯುಯಲ್ ಆಫ್ ಸೋಶಿಯಾಲಜಿನಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ತಾವು ಅದನ್ನು ಗಮನಿಸಬೇಕು. ಥ್ಯಾಂಕ್ ಯು ಒನ್ ಅಂಡ್ ಆಲ್.